ಕ್ರಿಕೆಟ್ ಟೀತ್ ಅಥವಾ ಹಲ್ಲು ಓರೆ-ಕೊರೆ ಬರುವಂತದ್ದು ತುಂಬಾ ಕಾರಣಗಳಿದೆ. ಅದರಲ್ಲಿ ಒನ್ ಆಫ್ ದ ರೀಸನ್ಸ್ ಅಥವಾ ಕೆಲವೊಂದು ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಮೊದಲನೇದಾಗಿ ಕೆಲವು ಸಲ ನೋಡಿರ್ತೀರಾ ಮಕ್ಳಿಗೆ ಹಲ್ಲು ತುಂಬಾ ಮುಂದೆ ಇದೆ. ಬರೀ ಕ್ರಿಕೆಟ್ ಟೀತ್ ಅಂದಿದ ತಕ್ಷಣ ಒಂದೇ ಹಲ್ಲು ಹಿಂದೆ ಮುಂದೆ ಇರ್ಬೇಕು ಅಂತಾನೆ ಏನಿಲ್ಲ. ಕೆಲವು ಸಲ ಮೇಲ್ಗಡೆ ಹಲ್ಲು ಮಾತ್ರ ತುಂಬಾ ಮುಂದೆ ಇರುವಂತದ್ದು ಇರುತ್ತೆ. ಸೊ ಅದ್ ಯಾವಾಗ ಆಗುತ್ತೆ ಅಂದ್ರೆ ಕೆಲವು ಸಲ ನೋಡಿದ್ರೆ ನೀವು ಮಕ್ಳಿಗೆ ಹಲ್ಲು ಮುಂದೆ ಇದ್ರೆ ನೀವು ಅವರ ತಂದೆ ತಾಯಿನ ಅಥವಾ ಅವ್ರ ಅಜ್ಜ ಅಜ್ಜಿನ ನೋಡಿದ್ರೆ ಅವ್ರಿಗೂ ಆತರ ಮುಂದೆ ಇರುತ್ತೆ. ಸೊ ಒನ್ ಆಫ್ ದ ಕಾರಣ ಒಂದ್ ರೀಸನ್ ಏನಂದ್ರೆ ಹೆರಿಡಿಟರಿ ಆಗಿರುತ್ತೆ ಇದು ಕೆಲವೊಂದ್ಸಲ. ಸೊ ಅವ್ರ ಅಪ್ಪ ಅಮ್ಮ ಅವ್ರ ಅಜ್ಜಿ ತಾತಂಗ್ ಇದ್ರೆ ಅದು ಟ್ರಾನ್ಸ್ಫರ್ ಆಗಿ ಜೀನ್ಸ್ ಮೂಲಕ ಮಕ್ಳಿಗೆ ಮೊಮ್ಮಕ್ಳಿಗೂನು ಬರುತ್ತೆ. ಎಷ್ಟೊಂದ್ಸಲ ಹಲ್ಲುಗಳು ಇಟ್ ಇಸ್ ಹೆರಿಡಿಟರಿ ಅಂದ್ರೆ ಜೀನ್ಸ್ ಮೂಲಕ ಟ್ರಾನ್ಸ್ಫರ್ ಆಗುವಂತದ್ದು ಅದು ಒನ್ ಆಫ್ ದ ರೀಸನ್ಸ್ ಅದೊಂದ್ ಕಾರಣ. ಅದು ಬಿಟ್ಟು ಕೆಲವು ಸಲ ಹಲ್ಲು ಕರೆಕ್ಟ್ ಆಗಿ ಇರ್ಬೇಕು ಅಥವಾ ಬರಂತದಿರುತ್ತೆ. ಆದ್ರೂನು ಮೇಲ್ಗಡೆ ಅಥವಾ ಕೆಳಗಡೆ ದವಡೆ ಅದಕ್ಕೆ ತಗೊಳ್ಳೋಷ್ಟು ಸಫಿಶಿಯಂಟ್ ಆಗಿರಲ್ಲ. ಅಂದ್ರೆ ಅದು ಸಾಕಾಗಿರಲ್ಲ ಅದಕ್ಕೆ ಜಾಗ. ಎಷ್ಟೊಂದ್ ಸಲ ಈ ಕೆಳಗ್ ದವಡೆ ತುಂಬಾ ಡೆವಲಪ್ಮೆಂಟ್ ಆಗದೆ ಇರ್ಬೋದು. ಕೆಲವು ಸಲ ಫ್ರಂಟ್ ಮುಂದ್ಗಡೆಯಿಂದ ನೋಡಿದ್ರೆ ಗೊತ್ತಾಗಲ್ಲ, ಬಟ್ ಅವನ್ನ ಲೆಫ್ಟ್ ರೈಟ್ ತಿರ್ಗ್ಸ್ ನೋಡಿದಾಗ ಗೊತ್ತಾಗುತ್ತೆ ಈ ಕೆಳಗಡೆ ದವಡೆ ತುಂಬಾ ಹಿಂದೆ ಇರುತ್ತೆ. ಆ ಬೆಳವಣಿಗೆನೆ ಆಗಿರಲ್ಲ ಮಕ್ಕಳಿಗೆ ಕೆಳಗಡೆ ದವಡೆ. ಅಥವಾ ಕೆಲವು ಸಲ ಎಷ್ಟೊಂದ್ ಸಲ ಈ ಮೇಲ್ಗಡೆ ದವಡೆನೂ ಅಷ್ಟೇ ಇದು ಎಂಟೈರ್ಲಿ ಮೇಲ್ಗಡೆ ಹಲ್ಗಳಿರೋದು ಮೇಲ್ಗಡೆ ದವಡೆಯಲ್ಲಿ, ಕೆಳಗಡೆ ದವಡೆಯಲ್ಲಿ. ಸೊ ಯಾವಾಗ ಒನ್ ಆಫ್ ದ ದವಡೆಗಳನ್ನೇ ಡೆವಲಪ್ ಆಗಿರಲ್ಲ ಅಥವಾ ಬೆಳವಣಿಗೆ ಆಗಿರಲ್ವೋ ಹಲ್ಲು ಚೆನ್ನಾಗಿ ಬರ್ಬೇಕು ಅಂತ ಅನ್ಕೊಂಡಿದ್ರು ಅದಕ್ಕೆ ಜಾಗ ಸಾಕಾಗಿರಲ್ಲ. ಸೊ ಅದನ್ನು ಒನ್ ಆಫ್ ದ ರೀಸನ್ಸ್ ಆಗಿರುತ್ತೆ, ಅದು ಒಂದು ಕಾರಣ. ಅದ್ ಬಿಟ್ರು ಕೆಲವೊಂದು ಅಭ್ಯಾಸಗಳಿರುತ್ತೆ ಮಕ್ಳಿಗೆ. ಅದು ಇನಿಷಿಯಲ್ ಒಂದೆರಡು ಮೂರ್ ವರ್ಷದಲ್ಲಿ ಅದು ಕಾಮನ್ ಅಂತಾನೆ ಅನ್ಕೋಬಹುದು ಅಂಡ್ ಇಟ್ ಇಸ್ ಓಕೆ. ಬಟ್ ಅದು ಯಾವಾಗ ಅಭ್ಯಾಸ ತಪ್ಪದೇನೆ ಅವರು ವಯಸ್ಸಾಗ್ತಿದ್ರು ಅದು ಇನ್ನೂ ಹಂಗೆ ಪರ್ಸಿಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಅವಾಗ ಈ ತರ ಏನಾದ್ರೂ ಹಲ್ಲು ಹಿಂದೆ ಮುಂದೆ ಬರೋದು ಅಂತದೆಲ್ಲ ಎಕ್ಸ್ಪೆಕ್ಟೆಡ್. ಅದು ಯಾವಾಗ ಅಂದ್ರೆ ಈ ಕೆಲವು ಬೆರ್ಲ್ ಇಟ್ಕೊಂಡ್ ಚೀಪದಾಗ್ಲಿ ಮಕ್ಳು ಈ ಕೆಲವು ಹೆಬ್ಬೆಟ್ ಇಟ್ಕೊಂಡು ಯಾವಾಗ್ಲೂ ಬಾಯ್ಲೆ ಇಟ್ಕೊಂಡಿರ್ತಾರೆ. ಅವಾಗ ಏನಾಗುತ್ತೆ ಈ ಹಲ್ಲು ಬೆಟ್ಟದ ಪ್ರೆಷರ್ ಮೇಲ್ಗಡೆ ಹಲ್ಲು ಮೇಲೆ ಹೋಗ್ತಾ ಇರುತ್ತೆ, ಯಾವಾಗ್ಲೂ ಪ್ರೆಷರ್ ಆಗ್ತಾನೆ ಇದ್ದಂಗಿರುತ್ತೆ. ಅವಾಗ ಏನಾಗುತ್ತೆ ಮುಂದ್ಗಡೆ ಹಲ್ಲು ತುಂಬಾ ಮುಂದಕ್ ಬರಕ್ ಸ್ಟಾರ್ಟ್ ಆಗುತ್ತೆ, ಹಿಂದ್ಗಡೆ ಹಲ್ಲು ತುಂಬಾ ಹಿಂದಕ್ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಒಂದು ಅಭ್ಯಾಸ ಆಗಿರ್ಬೋದು. ಅಥವಾ ಕೆಲವು ಸಲ ಇದನ್ನು ಹಲ್ಲು ಉಗುರು ಕಡಿ ಅಭ್ಯಾಸ ಇರುತ್ತೆ ಮಕ್ಳಿಗೆ, ಅದ್ರಿಂದನೂ ಹಲ್ಲು ಓರೆ ಕೊರೆ ಆಗುತ್ತೆ ಮುಂದ್ಗಡೆ ಹಲ್ಲು ಸ್ಪೆಷಲಿ. ಅದಾದ್ಮೇಲೆ ಬಾಯಲ್ಲಿ ಉಸಿರಾಡುವಂತದ್ದಾಗಿರುತ್ತೆ, ಅದಕ್ಕೂ ತುಂಬಾ ರೀಸನ್ಸ್ ಇರುತ್ತೆ. ಕೆಲವು ಸಲ ಮೂಗಿನ ತೊಂದರೆ ಇರ್ಬೋದು, ಮೂಗಲ್ಲಿ ಉಸಿರಾಡಕ್ ಆಗದೆ ಇರ್ಬೋದು, ಏನೋ ಒಂದು ಮೂಗಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು. ಅದರಿಂದ ಬಾಯಲ್ಲಿ ಉಸಿರಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಬಾಯಲ್ಲಿ ಉಸಿರಾಡಕ್ ಸ್ಟಾರ್ಟ್ ಮಾಡಿದಾಗ್ಲೂ ತುಂಬಾ ಸರ್ಪ್ರೈಸಿಂಗ್ ಅನ್ನಿಸ್ಬೋದು ಇದು ಒಂದು ರೀಸನ್ ಹಲ್ಲು ಸರಿ ಬರ್ದೇ ಇರೋದಕ್ಕೆ ಅಂತ. ಬಟ್ ಎಸ್, ಇದೂನು ಒನ್ ಆಫ್ ದ ರೀಸನ್ಸ್. ಬಾಯಲ್ಲಿ ಯಾವಾಗ ಜಾಸ್ತಿ ಹೊತ್ತು ಉಸಿರಾಡಕ್ ಸ್ಟಾರ್ಟ್ ಮಾಡ್ತಾರೆ, ಮೂಗಲ್ಲಿ ಉಸಿರಾಡಲ್ಲ, ಅವಾಗನು ಅಷ್ಟೇ ನಮ್ಮ ಹಲ್ಲು ಹಿಂದೆ ಮುಂದೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಕೆಲವೊಂದು ಕಾರಣಗಳು ಮೇಜರ್ ಇಶ್ಯೂಸ್ ಯಾವಾಗ ಹಲ್ಲು ಸರಿಯಾಗಿ ಬರ್ದೇ ಇರೋದಕ್ಕೆ ಅಥವಾ ಹಿಂದೆ ಮುಂದೆ ಬರೋದಕ್ಕೆ. ಕ್ರಿಕೆಟ್ ಟೀತ್ ಫಿಕ್ಸ್ ಮಾಡ್ಬೇಕಂದ್ರೆ ಒಂದ್ ಇಂಪಾರ್ಟೆಂಟ್ ಅಥವಾ ಒನ್ ಆಫ್ ದಿ ಅದೇನೆ ಮೇಜರ್ ಆಗಿ ನಾವು ಟ್ರೀಟ್ಮೆಂಟ್ ಮೊಡಾಲಿಟಿ ಅಂದ್ರೆ ಬ್ರೇಸಸ್ ಅಥವಾ ಏನಂತೀವಿ ಈ ಕ್ಲಿಪ್ ಹಾಕೋದು ಹಲ್ಲಿಗೆ ಅಂತಾರಲ್ಲ, ಅದನ್ನ ಮಾಡ್ಬೋದು. ಅದೇ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ಸ್. ಆ ಬ್ರೇಸಸ್ ಹಾಕೋದ್ರಿಂದ ಹಲ್ಲೆಲ್ಲ ಏನ್ ಹಿಂದೆ ಮುಂದೆ ಹೋಗಿರುತ್ತೆ ಅಥವಾ ಕೆಲವು ಸಲ ಈ ಕೋರೆ ಹಲ್ಲು ಅಂತ ಏನ್ ಅಂತೀವಿ ಅದು ತುಂಬಾ ಮೇಲೆ ಅಪ್ಪರ್ ಅದ್ರಲ್ಲೂ ಮೇಲ್ಗಡೆ ದವಡೆಯಲ್ಲಿ ತುಂಬಾ ಮೇಲೆ ಹೊಟ್ಟೋಗಿರುತ್ತೆ, ಔಟ್ ಆಫ್ ದಿ ಆರ್ಚ್ ಇರುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ಅಥವಾ ಹಲ್ಲು ಮುಂದೆ ತುಂಬಾ ಮುಂದೆ ಇದೆ ಅಥವಾ ತುಂಬಾ ಹಿಂದೆ ಇದೆ ಅಂತ ಹೇಳಿದಾಗ ಬ್ರೇಸಸ್ ಟ್ರೀಟ್ಮೆಂಟ್ ತಗೋಬಹುದು. ಅದನ್ ಬಿಟ್ಟು ಇದು ಬ್ರೇಸಸ್ ಸ್ಟಾರ್ಟ್ ಮಾಡಕ್ ಮುಂಚೆ ಕೂಡ ಮಕ್ಳು ತುಂಬಾ ಚಿಕ್ಕವರಾಗಿದ್ದಾಗ ಅಂದ್ರೆ ಒಂದು ಆಲ್ಮೋಸ್ಟ್ 7-8 ವಯಸ್ಸು ಅಥವಾ 9 ವಯಸ್ಸು ಆಗಿದ್ದಾಗ್ಲೂ ಅಥವಾ ಇನ್ನೂ ಜಾಸ್ತಿ ಈಗ ಒಂದ್ 12 ವಯಸ್ಸು 11 ವಯಸ್ಸು ಅಂತ ಅನ್ಕೊಳ್ಳಿ. ಅವಾಗಿನ ಸಂದರ್ಭಗಳಲ್ಲಿ ಇನ್ ಕೇಸ್ ನಾವು ಬ್ರೇಸಸ್ ಹಾಕೋಕ್ ಮುಂಚೆ ನಾವು ಫಸ್ಟ್ ದವಡೆ ಸರಿ ಇದೆಯಾ ಅಂತ ನೋಡ್ಬೇಕು. ನಾನು ಅವಾಗ್ಲೇ ಹೇಳ್ದಂಗೆ ದವಡೆ ಯಾವಾಗ ಬೆಳವಣಿಗೆ ಚೆನ್ನಾಗ್ ಆಗಿರಲ್ವೋ ಅವಾಗ ಹಲ್ಲಿಗೆ ಚೆನ್ನಾಗ್ ಬರ್ಬೇಕು ಅಂತ ಅನ್ಕೊಂಡಿದ್ರು ಅದಕ್ಕೆ ಜಾಗ ಸಾಕಾಗಿರಲ್ಲ. ಸೊ ನಾವು ಹಲ್ಲನ್ನ ಟ್ರೀಟ್ ಮಾಡೋದಕ್ ಮುಂಚೆ ದವಡೆ ಕರೆಕ್ಟ್ ಆಗಿದೆಯಾ ಅಂತಾನು ನೋಡ್ಕೋಬೇಕಾಗತ್ತೆ. ಸೊ ಎಷ್ಟೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ನಮ್ಗೆ ದವಡೆನ ಹಿಂದೆ ಮುಂದೆ ಮಾಡೋದಕ್ಕೂ. ಅದು ಯಾವ ಏಜ್ ಅಲ್ಲಿ ಅಂದ್ರೆ ಆ ಏಜ್ ಅಲ್ಲಿ ಮಾಡಕ್ ಆಗಲ್ಲ, ಒಂದ್ ಏಜ್ ಇದೆ ಅದಕ್ಕೂನು. ಈ ಹುಡುಗಿರ್ಗೆ ಕೆಲವು ಸಲ ಸ್ವಲ್ಪ ಬೇಗ ಒಂದ್ 9-11 ವಯಸ್ಸಲ್ಲಿ ಅಥವಾ ಹುಡುಗರಿಗೆ ಒಂದ್ 12-13 ವಯಸ್ಸಲ್ಲಿ ನಾವ್ ಈ ತರ ಟ್ರೀಟ್ಮೆಂಟ್ ಮಾಡೋದ್ರಿಂದ ದವಡೆನೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಬೋದು ನಾವು. ಈ ದವಡೆ ಕೆಲವು ಸಲ ತುಂಬಾ ಹಿಂದೆ ಇದ್ರೆ ಮುಂದೆ ತಗೋಬರ್ಬೋದು, ಒಂದ್ ಅಪ್ಲಯನ್ಸ್ ಕೊಡ್ತೀವಿ, ಅದನ್ನ ಬಾಯಲ್ಲಿ ಹಾಕೊಬೇಕಾಗತ್ತೆ ಒಂದಷ್ಟು ಕಾಲ. ಸೊ ಅದನ್ನ ಕೊಟ್ಟಾಗ ದವಡೆನೆ ಮುಂದೆ ಬರುತ್ತೆ. ಸೊ ಅದ್ ಯಾವಾಗ ಮೂಳೆ ಡೆವಲಪ್ ಆಗುತ್ತೆ ಹಲ್ಲಿಗೆ ಸಾಕಷ್ಟು ಜಾಗ ಸಿಗುತ್ತೆ, ಆಟೋಮ್ಯಾಟಿಕ್ ಆಗಿ ಕರೆಕ್ಟ್ ಆಗಿ ಬಂದು ಅಲೈನ್ ಆಗ್ಬಿಡುತ್ತೆ. ಸೊ ಹಂಗೆ ಮೇಲ್ಗಡೆ ದವಡೆನೂ ಅಷ್ಟೇ ತುಂಬಾ ಹಿಂದೆ ಇರುತ್ತೆ ಕೆಲವ್ರಿಗೆ,
ಅವಾಗ್ಲೂ ಅಷ್ಟೇ ಕೆಲವೊಂದು ಅಪ್ಲೈನ್ಸ್ ಗಳು ಕೊಡ್ತೀವಿ, ಅದನ್ನ ಫುಲ್ ಟೈಮ್ ಹಾಕೋಬೇಕಾಗತ್ತೆ ಒಂದಷ್ಟು ತಿಂಗಳ ಮಟ್ಟಿಗೆ. So ಹಾಕೊಂಡಾಗ ಮೇಲ್ಗಡೆ ದವಡೆನು ಮುಂದೆ ಬರುತ್ತೆ ಅಂಡ್ ಮ್ಯಾಚ್ ಆಗುತ್ತೆ. ಸೊ ಇದಾದ್ಮೇಲೆ ಹಲ್ಲು ಏನು ಸಣ್ಣ ಪುಟ್ಟ ಕ್ರಾಸ್ ಅಥವಾ ಕ್ರಿಕೆಡ್ ಆಗಿರುತ್ತೆ ಅಥವಾ ಸ್ವಲ್ಪ ಓರೆ ಕೊರೆ ಇರುತ್ತೆ, ಅದನ್ನ ನಾವು ಬ್ರೇಸಸ್ ಹಾಕಿ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಐದರ್ ಎರಡ್ ಫೇಸಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ, ಇಲ್ಲ ಒಂದ್ ಫೇಸ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಒಂದು ಬರೀ ಬ್ರೇಸಸ್ ಹಾಕಿ ಮಾಡುವಂತದ್ದು, ಇನ್ನೊಂದು ಚಿಕ್ಕ ಮಕ್ಳೇ ಆಗಿದ್ದಾಗ ಏನಾದ್ರು ಮೂಳೆಯಲ್ಲೇ ಪ್ರಾಬ್ಲಮ್ ಇದೆ, ಮೇಲ್ಗಡೆ ಕೆಳಗಡೆ ದವಡೆಯಲ್ಲೇ ಪ್ರಾಬ್ಲಮ್ ಇದೆ ಅಂದಾಗ ನಾವು ಫಸ್ಟ್ ಅಪ್ಲೈನ್ಸ್ ಒಂದ್ ಕೊಡ್ತೀವಿ, ಅದನ್ನ ಹಾಕೊಂಡು ಸೆಕೆಂಡ್ ಫೇಸ್ ಆಫ್ ಟ್ರೀಟ್ಮೆಂಟ್ ಅಲ್ಲಿ ಈ ಬ್ರೇಸಸ್ ಹಾಕಿ ಕರೆಕ್ಟ್ ಮಾಡ್ಬೋದು. ಸೊ ಎರಡ್ ತರ ಆಪ್ಷನ್ಸ್ ಬರುತ್ತೆ ಬೇಸ್ಡ್ ಆನ್ ಏಜ್, ವಯಸ್ಸಿನ ಪ್ರಕಾರ. ಟ್ರೀಟ್ಮೆಂಟ್ ಯೂಶಲಿ ಯಾವ್ದೇ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಥವಾ ಯಾವ್ದೇ ಬ್ರೇಸಸ್ ಟ್ರೀಟ್ಮೆಂಟ್ 1.5 years ಆವರೇಜ್ ತಗೊಳ್ತೀವಿ. 1.5 years ಗಿಂತ ಮುಂಚೆನೆ ಕೆಲವ್ರದ್ದು ಕಂಪ್ಲೀಟ್ ಆಗ್ಬೋದು, ಸಿಂಪಲ್ ಆಗಿ ಕೇಸಸ್ ಏನೋ ಅಷ್ಟೊಂದು ತೀವ್ರತೆ ಇಲ್ಲದೆ ಇದ್ದಾಗ, ಅಥವಾ ಇನ್ ಕೇಸ್ ಏನಾದ್ರೂ ತುಂಬಾ ತೀವ್ರತೆ ಇದೆ ಅಥವಾ ನಾ ಹೇಳ್ದಂಗೆ ತುಂಬಾ ಮೇಲೆ ಕೆಳಗೆ ಇದೆ, ಕೆಲವು ಸಲ ಹಲ್ ತೆಗ್ದು ಮಾಡ್ಬೇಕಾಗತ್ತೆ. ಹಲ್ ತೆಗ್ದಿದ್ದೇನೆ ಹಂಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಅಷ್ಟೊಂದು ಒಳ್ಳೆ ರಿಸಲ್ಟ್ ಬರಲ್ಲ, ಎಂಡ್ ರಿಸಲ್ಟ್. ಸೊ ಅಂತ ಅಂತ ಸಂದರ್ಭಗಳಲ್ಲಿ ನಾವು ಸ್ವಲ್ಪ ಜಾಸ್ತಿ ಡ್ಯೂರೇಷನ್ ತಗೋತೀವಿ. ಅಥವಾ ಕೆಲವು ಸಲ ತುಂಬಾ ಸಿಂಪಲ್ ಆಗಿರುತ್ತೆ, ಕೆಲವರು ಬರೀ ಒಂದ್ 2 ಹಲ್ ಮಧ್ಯೆ ನನಗೆ ಗ್ಯಾಪ್ ಕಾಣಿಸ್ತಿದೆ ಅದನ್ನ ಫಿಲ್ ಮಾಡ್ಕೊಡಿ ಅಂತ ಕೇಳ್ತಾರೆ. ಅಂತ ಸಂದರ್ಭಗಳಲ್ಲಿ ಬೇಗ ಮುಗಿಯುತ್ತೆ, ಮೇ ಬಿ 1 ವರ್ಷದಲ್ಲಿ ಮುಗಿಬಹುದು, 1 ವರ್ಷದ ಒಳಗಡೆ ಮುಗಿಬಹುದು. ಸೊ ತುಂಬಾ ತೀವ್ರತೆ ಜಾಸ್ತಿ ಇದ್ದಾಗ 1.5 ವರ್ಷ ಮೇಲೂ ಆಗ್ಬೋದು. ಸೊ ಐಡಿಯಲಿ ಒಂದ್ ಆವರೇಜ್ ಅಂತ ತಗೊಂಡ್ರೆ 1.5 years ಟ್ರೀಟ್ಮೆಂಟ್ ಡ್ಯೂರೇಷನ್ ಆಗುತ್ತೆ. ಮತ್ ಅಗೇನ್ ನಾನು ಹೇಳ್ದಂಗೆ 2 phase ಆಫ್ ಟ್ರೀಟ್ಮೆಂಟ್ ಬರುತ್ತೆ ಅಂತಾನು ಹೇಳಿದೆ ನಾನು. ಮಕ್ಳಾದ್ರೆ ಫಸ್ಟ್, ಚಿಕ್ಕ ಮಕ್ಳಿಗೆ ಫಸ್ಟ್ ನಾವು ದವಡೆನೆ ಮಾಡಿಫೈ ಮಾಡಿ ದವಡೆ ಕರೆಕ್ಷನ್ಸ್ ನ ಮಾಡಿ ಆಮೇಲೆ ಬ್ರೇಸಸ್ ಮಾಡುವಂತದ್ದು. ಅವಾಗ 2 phase ಅಂತ ಬರುತ್ತೆ. ಅವಾಗ ಆಲ್ಮೋಸ್ಟ್ 1 phase ಅಲ್ಲಿ 1 ವರ್ಷ, ಇನ್ನೊಂದ್ ಫೇಸ್ 1 ವರ್ಷ ತಗೊಳುತ್ತೆ. ಸೊ ಅವಾಗ ಸ್ವಲ್ಪ ಟ್ರೀಟ್ಮೆಂಟ್ ಡ್ಯೂರೇಷನ್ ಜಾಸ್ತಿ ಆಗ್ಬೋದು. ಸೊ ಬೇಸ್ಡ್ ಆನ್ ಏನ್ ಸಿವಿಯರಿಟಿ ಇದೆ ಅಥವಾ ಯಾವ ಕೇಸ್ ಹೆಂಗೆ ಡೀಲ್ ಮಾಡ್ತೀವಿ, ಯಾವ ತರ ನಾವು ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತೀವಿ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಬಟ್ ಆವರೇಜ್ ಹೇಳ್ಬೇಕಂದ್ರೆ 1.5 years ಟ್ರೀಟ್ಮೆಂಟ್ ಡ್ಯೂರೇಷನ್ ಇರುತ್ತೆ. ಕ್ರಿಕೆಟ್ ಟೀತ್ ಪ್ರಿವೆಂಟ್ ಮಾಡುವಂತದ್ದು ನಮ್ ಕೈಯಲ್ಲಿ ಆಕ್ಚುಲಿ ಇರೋದಿಲ್ಲ. ನಾನು ಹೇಳ್ದಂಗೆ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಹೆರಿಡಿಟಿ ಆಗಿರುತ್ತೆ, ತಮ್ಮ ತಂದೆ ತಾಯಿಗೆ ಇರೋದ್ರಿಂದ ಅಥವಾ ಅವರ ತಂದೆ ತಾಯಿಗೆ ಇರೋದ್ರಿಂದ ಅದು ಟ್ರಾನ್ಸ್ಫರ್ ಆಗಿ ಜೀನ್ಸ್ ಮೂಲಕ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಕಾಣಿಸ್ಕೋಬಹುದು. ಬಟ್ ಕೆಲವೊಂದು ನಮ್ ಕೈಲಿ ಇದೆ ಕೂಡ ಕಾರಣಗಳು ಅದು ಹಿಂಗೆ ಅವಾಯ್ಡ್ ಮಾಡುವಂತದ್ದು. ಅದೇ ನಾನು ಹೇಳ್ದಂಗೆ ಕೆಲವೊಂದು ಅಭ್ಯಾಸಗಳು 1-2 ವರ್ಷವರೆಗೂ ಕೆಲವೊಂದು ನಾರ್ಮಲೈಸ್ ಅಂತ ಅನ್ಕೋಬಹುದು, ನಾರ್ಮಲ್ ಆಗಿರುತ್ತದು. ಬಟ್ ಅದೇ ಹೋಗ್ತಾ ಹೋಗ್ತಾ ಮತ್ತೆ ಅದನ್ನ ಫಾಲೋ ಮಾಡ್ತಾನೆ ಇದ್ರೆ ಈ ಬೆಳ್ಳ ಹಾಕಿ ಚೀಪೋದಾಗ್ಲಿ, ಬಾಯಲ್ಲಿ ಉಸಿರಾಡೋದಾಗ್ಲಿ ಜಾಸ್ತಿ ಹೊತ್ತು, ಇನ್ ಕೆಲವು ಮಕ್ಳಿಗೆ ನಾಲ್ಗೆ ಹಲ್ಗಳ ಮಧ್ಯ ತಂದು ಇಡುವಂತದ್ದು ಇರುತ್ತೆ, ಮಲ್ಗಿದ್ದಾಗ್ಲಿ ಅಥವಾ ಮಾತಾಡುವಾಗ್ಲಿ. 2 ದವಡೆ ಹಲ್ಗಳ ಮಧ್ಯ ನಾಲ್ಗೆ ತರ್ತಿರ್ತಾರೆ, ಟಂಗ್ ಥ್ರಸ್ಟಿಂಗ್ ಅಂತ ಕರಿತೀವಿ ಅದನ್ನ. ಸೊ ಇಂಥ ಅಭ್ಯಾಸಗಳೆಲ್ಲಾನು ಪೇರೆಂಟ್ಸ್, ತಂದೆ ತಾಯಿ ಆದವರು ನೋಡ್ಕೋತಿರ್ಬೇಕು. ಅವಾಗ ಅದನ್ನ ಸ್ಟಾಪ್ ಮಾಡಕ್ ತಡಿಬೇಕು. ಅದನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ಸ್ಟಾಪ್ ಮಾಡಿದ್ರೆ ಮುಂದಕ್ಕೆ ಅಭ್ಯಾಸ ಕಂಟಿನ್ಯೂ ಆಗದೆ ಇದ್ರೆ ಎಷ್ಟೊಂದು ಮಾಲಕ್ಲೂಷನ್ ಅಥವಾ ಏನ್ ಕ್ರಿಕೆಟ್ ಟೀತ್ ಅಂತೀವಿ ಅದನ್ನ ಅವಾಯ್ಡ್ ಮಾಡಬಹುದು. ಇನ್ನೊಂದು ಮೆಥಡ್ ಅಂದ್ರೆ ಮುಂದಕ್ಕೆ ತುಂಬಾ ತೀವ್ರತೆ ಹೋಗಾದ್ಮೇಲೆ ಟ್ರೀಟ್ಮೆಂಟ್ ಮಾಡ್ಸೋದ್ಕಿಂತ ಅದ್ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಾಗೋ ಟೈಮ್ ಅಲ್ಲೇನೆ ಇನಿಷಿಯಲ್ ಟ್ರೀಟ್ಮೆಂಟ್ ಅಂದ್ರೆ ಏನಾದ್ರು ಸಣ್ಣ ಪುಟ್ಟ ಏನ್ ಪಾಸಿಬಲ್ ಇದೆ ಬಿಗಿನಿಂಗ್ ಅಲ್ಲೇ ಯಂಗರ್ ಏಜ್ ಅಲ್ಲೇನೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂತದ್ದು ಮೈಂಡ್ ಸೆಟ್ ಇದ್ರೆ ಅವಾಗ್ಲೂ ತೊಂದರೆಗಳು ಜಾಸ್ತಿ ಸಿವಿಯರ್ ಆಗಲ್ಲ. ಸೊ ಟ್ರೀಟ್ಮೆಂಟ್ ಏನು ಬಂದ್ಮೇಲೆ ಇದನ್ನ ಪ್ರಿವೆಂಟ್ ಮಾಡುವಂತದ್ದು ಏನಿರಲ್ಲ, ಕ್ರಿಕೆಟ್ ಟೀತ್ ಅಥವಾ ಹಲ್ಲು ಓರೆ ಕೊರೆ ಆಗಿರುವಂತದ್ದು ಪ್ರಿವೆಂಟ್ ಮಾಡೋದು ಅಷ್ಟೊಂದು ಏನು ಈಸಿ ಅಲ್ಲ, ಅಥವಾ ಒನ್ ಆಫ್ ದ ಪಾಸಿಬಿಲಿಟೀಸ್ ಕಡಿಮೆ. ಬಟ್ ಮಾಡ್ಬೇಕು ಅಂದ್ರೆ ಅಭ್ಯಾಸಗಳನ್ನ ತಡಿಬಹುದು, ಬಿಟ್ರೆ ಮಿಕ್ಕಿದ್ ನಮ್ ಕೈಯಲ್ಲಿ ಏನು ಇರಲ್ಲ. ಟ್ರೀಟ್ಮೆಂಟ್ ಮಾಡ್ಸೋದೇ ಆಪ್ಷನ್ ಆಗಿರುತ್ತೆ ಕೆಲವೊಂದ್ಸಲ ಹಿಂದೆ ಮುಂದೆ ಬಂದಿದೆ ಅಂತ ಹೇಳಿದ್ರೆ.